ಹ್ಞೂ ಸರ್. 86 ಒಂದು ಪ್ಲೇಟ್ 3 ಬರ್ತದೆ. ಓಕೆ. ಬೆಣ್ಣೆನೂ ಹಾಕ್ಕೊಡ್ತೀರಾ? ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ನಿಮ್ಮನ್ನು ಪೋಲಿ ಹೋಟ್ಲಿಗೆ ಕರ್ಕೊಂಡ್ಬಂದಿದ್ದೀನಿ. ಹೌದು, ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪೋಲಿ ಹೋಟ್ಲ್ ಅಂತಲೇ ಇದೆ, ಹಳೇ ಪೋಲಿ ಹೋಟ್ಲ್ ಅಂತ ಹಲ್ಗೂರಲ್ಲಿ ಅಂದರೆ ಕನಕಪುರದಿಂದ ನಿಮಗೆ ಅರೌಂಡ್ ಒಂದು 26 ಕಿಲೋಮೀಟ್ರ್ ಆಗ್ಬೋದು ಹಲ್ಗೂರು. ಸೊ ಇಲ್ಲಿ ಹಳೇ ಪೋಲಿ ಹೋಟ್ಲ್ ಅಂತ ಅದ್ಭುತವಾಗಿರೋಂಥ ಚಿಬ್ಳು ಇಡ್ಲಿ ಸಿಗುತ್ತೆ, ಹಾಗೂ ದೋಸೆನೂ ಸಿಗುತ್ತೆ. ದೋಸೆಗೆ ಬೆಣ್ಣೆ ಬಳಸ್ತಾರೆ, ಸಖತ್ತಾಗಿರುತ್ತಂತೆ. ಮತ್ತಿನ್ನು ಆಲೂಗಡ್ಡೆ ಪಲ್ಯ ಹಾಗೂ ಬೆಣ್ಣೆ ಜೊತೆಗೆ ಆಲೂಗಡ್ಡೆ ಪಲ್ಯದ ಜೊತೆಗೆ ದೋಸೆ ತಿಂತಾಯಿದ್ರೆ ಕಳೆದೇ ಹೋಗ್ತೀರಾ ಅಂತಿದ್ರು. ಸೊ ಆ ರೇಂಜ್ಗೆ ಇರುತ್ತಂತೆ. ನಾವು ಬಂದಿದ್ದೀವಿ ಟ್ರೈ ಮಾಡೋಕ್ಕೆ ಅಂತಲೇ. ಕಂಪ್ಲೀಟಾಗಿ ಸೌದೆ ಒಲೆಯಲ್ಲಿ ಮಾಡ್ತಾರೆ. ಸೊ ಹೋಗೋಣ, ಟೇಸ್ಟ್ ಮಾಡೋಣ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ದೋಸೆ ಕೊಡಿಸ್ತೀನಿ ಇವತ್ತು. ವಿಷಯ ಇಟ್ಕೊಡೋದು. ಸರ್ ನಮಸ್ತೆ. ಸರ್ ಹೇಳಿ ಸರ್. ಸರ್ ತಮ್ಮ ಹೆಸರು? ಸೂರಿ ಅವರು. ಸರ್ ಪೋಲಿ ಹೋಟ್ಲ್ ಅಂತ ಇದೆ. ಸೊ ಏನು ಸರ್ ಅದು ಪೋಲಿ ಹೋಟ್ಲ್ ಅಂದರೆ? ಸರ್ ಅದು ಹಳೆ ಹೆಸರು ಸರ್. ಅದು ಊರವರು ಇದು ಮಾಡಿದ್ದು ನಮಗೆ ಗೊತ್ತಾಗಲಿಲ್ಲ, ಅದೇ ಕಂಟಿನ್ಯೂ ಆಗೋಯ್ತು. ಅದು ಊರ ಪೋಲಿ ಅಂತ ಕರೆದು ಅದೇ ಕಂಟಿನ್ಯೂ ಆಗೋಯ್ತು. ಅದು ನಮಗೂ ಗೊತ್ತಿಲ್ಲ ಸರಿಯಾಗಿ. ಓಕೆ, ಅದಕ್ಕೋಸ್ಕರನೇ ಅದೇ ಕಂಟಿನ್ಯೂ ಆಯಿತು. ಅದೇ ನೇಮಲ್ಲಿ ಬಂದಿದೆ. ಅದೇ ನೇಮ್. 3 ಜನರೇಷನ್ ಇದು. 3ನೇ ಜನರೇಷನ್? ಅಂದರೆ ನೀವು 3ನೇ ಜನರೇಷನ್? ನಾವು 3ನೇವರು. ಓಕೆ, ಯಾರು ಶುರು ಮಾಡಿದ್ದು? ನಮ್ಮ ತಾತ ಅವರು. ತಾತ ಆದ್ಮೇಲೆ ನಮ್ಮ ತಂದೆ. ನಿಮ್ಮ ತಂದೆಯವರು? ಓಕೆ. ಅವ್ರ ತಾತನ ಹೆಸರೇನು? ಶಿವಣ್ಣ ಅಂದ್ಬಿಟ್ಟು. ಶಿವಣ್ಣ ಅವರು. ಇವ್ರು ನಾಗರಾಜು. ಅಲ್ಲ ಇವ್ರಿಗೆ ತಾತ. ನನಗೆ ತಾತ ಆಗ್ಬೇಕು, ಇವ್ರ ತಂದೆ. ಇವ್ರ ಹೆಸರು HS ನಾಗರಾಜು. ಓಕೆ. ಇವ್ರ ತಂದೆ ಹೆಸರು ಶಿವಣ್ಣ. ಓಕೆ. ನಮ್ಮ ಹೆಸರು ಸೂರಿ ಅವರು. ಓಕೆ, ಸೂಪರ್ ಸರ್. ಸರ್ ಏನೇನೆಲ್ಲ ಸಿಗುತ್ತೆ? ಸರ್ ದೋಸೆ ಸಿಗುತ್ತೆ, ಚಿಬ್ಲಿಡ್ಲಿ ಸಿಗುತ್ತೆ, ಚಿತ್ರಾನ್ನ, ಬೋಂಡ, ಖಾರ ಬಾತು, ರೈಸ್ ಬಾತು ಎಲ್ಲ ಸಿಗುತ್ತೆ ಸರ್. ಓಕೆ, ಸೂಪರ್. ಅತಿ ಹೆಚ್ಚು ಹೋಗಂಥದ್ದು ಯಾವುದು? ದೋಸೆ ಸರ್. ದೋಸೆ, ಇಡ್ಲಿ, ಚಿತ್ರಾನ್ನ, ಬೋಂಡ. ಓಕೆ, ದೋಸೆ ಇಡ್ಲಿ ಚಿತ್ರಾನ್ನ ಜಾಸ್ತಿ ಹೋಗುತ್ತೆ. ಓಕೆ. ಮತ್ತಿನ್ನು ದೋಸೆಲಿ ಎಷ್ಟು ಥರ ಸಿಗುತ್ತೆ? ಸರ್ ದೋಸೆ ಥರ ಖಾಲಿ ದೋಸೆ ಸಿಗುತ್ತೆ, ಪ್ಲೈನ್ ದೋಸೆ ಸಿಗುತ್ತೆ, ಮಸಾಲೆ ಸಿಗುತ್ತೆ, ಚೋಟಾ ಮಸಾಲೆ ಸಿಗುತ್ತೆ. ನಮ್ಮಲ್ಲಿ ಜಾಸ್ತಿ ಚೋಟಾ ಮಸಾಲೆ. ಹಾಂ. ಒಂದು ಪ್ಲೇಟಿಗೆ 3 ಬರ್ತದೆ. 3 ದೋಸೆ, 1 ಬೆಣ್ಣೆ, 1 ಬೋಂಡ, 50 ರೂಪಾಯಿ. ಹಾಂ. ಓಕೆ, ಸೂಪರ್. 50 ರೂಪಾಯಿ. ಹಾಂ. ಓಕೆ. ಮತ್ತಿನ್ನು ಬೆಣ್ಣೆ ಬಳಸ್ತೀರಾ ಅಂತ ಕೇಳಿ ಸರ್? ಹಳ್ಳಿ ಬೆಣ್ಣೆ, ಪ್ಯೂರ್ ವಿಲೇಜ್ ಬೆಣ್ಣೆ. ಒಂದು ಸೇರ್ಗೆ 150 ರೂಪಾಯಿ ತಗೋತಾರೆ. ಓಕೆ. ಅದು ಗ್ರಾಮ್ ಲೆಕ್ಕ. ಅದು ಓಕೆ. ಅದು ಮಾಮೂಲಿ ವಿಲೇಜ್ ಬೆಣ್ಣೆಲಿ ಎಲ್ಲ ಶೇಖರಣೆ ಮಾಡ್ಬಿಟ್ಟು ನಮ್ಗೆ ತಗೊಂಡು ಕೊಡ್ತಾರೆ. ನಾವು ದೋಸೆಗೆ ಹಾಕ್ತೀವಿ. ಓಕೆ. ಓಕೆ, ಸೂಪರ್ ಸರ್. ಮತ್ತಿನ್ನು ನಿಮ್ಮ ತಾತ ಅವರು ಹೋಟೆಲ್ನ ಶುರು ಮಾಡಿದ್ರು, ನಿಮ್ಮ ತಂದೆಯವರು ಕಂಟಿನ್ಯೂ ಮಾಡಿದ್ರು, ಇವಾಗ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಓಕೆ ಸರ್. ಸೊ ನಿಮ್ಗೆಲ್ಲಾದರೂ ಹೋಗಿ ಯಾರು ಹೋಟ್ಲು ಮಾಡ್ತಾರೆ, ಬೇರೆ ಫೀಲ್ಡ್ ಹೋಗ್ತೀನಿ ನಾನು, ಆ ಥರ ಅನ್ಸಿದ್ದುಂಟಾ? ಇಲ್ಲ ಸರ್, ಆ ಥರ ಏನಿಲ್ಲ. ಆ ಥರ ಇದ್ರೆ ಹೋಟ್ಲು ಮಾಡ್ತಿರಲಿಲ್ಲ. ನಮ್ಗೆ ಇದೇ ಫೀಲ್ಡ್ ಬೇಕು.
ಹೋಟ್ಲು ಜನ್ರೇಷನ್ನೇ ಬೇಕು. ಟೈಮಿಂಗ್ಸ್ ಏನಿದೆ ಸರ್? ಸರ್ ಬೆಳಿಗ್ಗೆ 7ರಿಂದ ಸಾಯಂಕಾಲ 7:30. ಬೆಳಿಗ್ಗೆ 7ರಿಂದ ಸಂಜೆ ಸಾಯಂಕಾಲ 7:30 ಎನಿ ಟೈಮ್ ದೋಸೆ ಸಿಗುತ್ತೆ. ಓಕೆ ದೋಸೆ ಚಿತ್ರಾನ್ನ ಎನಿ ಟೈಮ್ ಸಿಗುತ್ತೆ. ಓಕೆ. ಇನ್ನು ಮಧ್ಯಾಹ್ನ ಅನ್ನ ಸಾಂಬಾರು? ಅನ್ನ ಸಾಂಬಾರು ಸಿಂಪಲ್ ಆಗಿ ಮಾಡ್ತೀವಿ ಸರ್. ಎಲ್ಲ ದೋಸೆನೇ ಕೇಳ್ತಾರಲ್ಲ, ನಮ್ಮಲ್ಲಿ ಅನ್ನ ಸಾಂಬಾರು ಜಾಸ್ತಿ ಹೋಗಲ್ಲ, ಓಕೆ, ದೋಸೆನೇ ಜಾಸ್ತಿ. ದೋಸೆನೇ ಜಾಸ್ತಿ. ಮತ್ತೆ ನಾ ಸೌದೆ ಒಲೆನೇ ಬಳಸ್ತಾ ಇದ್ದೀರಿ? ಸೌದೆನೇ ಸರ್, ಅವಾಗ್ಲಿಂದನೂ ಸೌದೆ ಒಲೆ. ಗ್ಯಾಸ್ಗೆ ಗ್ಯಾಸ್ ಗೀಸ್ ಏನಿಲ್ಲ, ಕಾಫಿ ಟೀಗೆ ಮಾತ್ರ ಗ್ಯಾಸ್ ಅಷ್ಟೇ. ಓಕೆ. ಯಾಕೆ ಗ್ಯಾಸ್ಗೆ ಹೋಗ್ಲಿಲ್ಲ? ಸೌದೆ ಗ್ಯಾಸ್ ಸ್ವಲ್ಪ ಹೆಲ್ತ್ ಸರಿ ಬರಲ್ಲ, ಅದಕ್ಕೋಸ್ಕರ ನಾವು ಅವಾಗಿಂದನೂ ಸೌದೆನೆ. ಓಕೆ, ಅವಾಗಿಂದನೂ ಸೌದೆನೆ. ಮೊದಲು ಒಟ್ಟಲ್ಲಿ ಮಾಡ್ತಿದ್ದೋ, ಒಟ್ಟು ಮರದ ಅದ್ರಲ್ಲಿ ಮಾಡ್ತಿದ್ದೋ, ಅದಾದ್ಮೇಲೆ ಸೌದೆಗೆ ಬಂದು ಈಗೆಲ್ಲ ಸೌದೆನೆ. ಕಾಫಿ ಟೀಗೆ ಮಾತ್ರ ಗ್ಯಾಸ್ ಅಷ್ಟೇ. ಓಕೆ, ಸೂಪರ್ ಸರ್. ಮತ್ತಿಲ್ಲ ನಿಮಗೆ ಗೊತ್ತಿರಂಗೆ ಅಥವಾ ಸರ್ ಗೊತ್ತಿರಂಗೆ, ಸೊ ದೋಸೆ ಎಷ್ಟಿತ್ತು ಅವಾಗ ನೀವು, ಅಂದರೆ ಇವ್ರ ತಾತನವ್ರು ಶುರು ಮಾಡಿದಾಗ? 5 ಪೈಸಾ. 5 ಪೈಸಾ ಸಿಂಗಲ್ ದೋಸೆ. ಇನ್ನು ದೊಡ್ಡದು ಬರ್ತಿತ್ತೇನೋ? ದೊಡ್ಡದು ಬರ್ತಿತ್ತು. 5 ಪೈಸಾ ಆಯ್ತವ. 5 ಪೈಸಾ. 1 ರೂಪಾಯಿ ಅಂದ್ರೆ ಹೊಟ್ಟೆ ತುಂಬ ಹೋಗೋದಾಗ. ಓಕೆ, ಸೂಪರ್ ಸರ್. ಅವಾಗ ಇದನ್ನು ಇದೇ ಪ್ಲೇಸಲ್ಲೇ ಇದ್ದೀರಾ? ಇಲ್ಲ ಸರ್, ಅಲ್ಲಿ ರೋಡ್ ಸೈಡ್ ಲೆಫ್ಟ್ ಸೈಡಲ್ಲಿ ಇತ್ತು. ಅಲ್ಲಿ ರೋಡ್ ಡೆಮೊಲಿಷನ್ ಆದ್ಮೇಲೆ ಇಲ್ಲಿ ಮಾಡಿ 5 ವರ್ಷ ಆಯ್ತು ಸರ್. ಇಲ್ಲಿ ಮಾಡಿ 5 ವರ್ಷ ಆಯ್ತು. ಅಲ್ಲಿ ಮಾಡಿ 60 ಇಯರ್ಸ್ ಆಯ್ತು. ಓಕೆ ಓಕೆ, ಸೂಪರ್ ಸರ್. ಮತ್ತೆ ರಜೆ ಏನ ಮಾಡ್ತಿದ್ದೀರಾ? ರಜಾ ಸರ್ ಅಂದ್ರೆ ನಾವು ಲೇಬರ್ಸ್ ಏನಾರ ತೊಂದರೆ ಇದ್ರೆ ಆಗ ಮಾತ್ರ ರಜಾ ಹಾಕ್ತೀವಿ ಅಷ್ಟೇ. ಸುಮ್ಮನೆ ರಜಾ ಹಾಕಲ್ಲ. ಏನಾರ ಲೇಬರ್ಸ್ ಏನಾರ ತೊಂದರೆ ಇತ್ತು ಅಂದ್ರೆ ಮಾತ್ರ ರಜಾ ಹಾಕೋದು. ಇಲ್ಲದ್ರೆ ಎನಿ ಟೈಮ್ ದೋಸೆ ಸಿಗುತ್ತೆ. ಹೋಟೆಲ್ಗೆ ಬರಬೇಕು ಅಂದ್ರೆ ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಏನು ಸರ್? ಇದು ಅಲ್ಗೂರು ಮೇನ್ ಪ್ಲೇಸ್, ಇದು ಸೆಂಟ್ರಲ್ ಸರ್ಕಲ್. ಇದು ಈ ಕಡೆ ಕನಕಪುರದಿಂದನೂ ಬರ್ಬೋದು, ಈ ಕಡೆ ಮಳವಳ್ಳಿಯಿಂದನೂ ಬರ್ಬೋದು. ಮಳವಳ್ಳಿಯಿಂದ 27 ಕಿಲೋಮೀಟರ್ ಆಗುತ್ತೆ, ಕನಕಪುರದಿಂದ 25 ಕಿಲೋಮೀಟರ್ ಆಗುತ್ತೆ. ಓಕೆ. ಹೋಟೆಲ್ ಹೆಸರೇನಿದೆ ಸರ್? ಸರ್ ವೀರಭದ್ರೇಶ್ವರ ಭವನ ಅಂತ ಇರೋದು ಮೀನು. ಈಗ ಬ್ರಾಕೆಟಲ್ಲಿ ಪೋಲಿ ಹೋಟ್ಲು ಅಂತ ಹಾಕಿದೆ, ಈಗ ಅದೇ ಫೇಮಸ್ ಆಗ್ಬಿಟ್ಟಿದೆ ಪೋಲಿ ಹೋಟ್ಲು ಅನ್ನೋದೇ. ಓಕೆ. ಮೀನು ಈಗ ಅದೇ ಓಲ್ಡ್ ಪೋಲಿ ಹೋಟ್ಲು ಅಂತ ಬರ್ದಿದ್ದೀವಿ ಈಗ. ಹಳೆ ಪೋಲಿ ಹೋಟ್ಲು ಅಂತಾನೆ ಇದೆ? ಹಳೆ ಪೋಲಿ ಹೋಟ್ಲು. ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಓಲ್ಡ್ ಪೋಲಿ ಹೋಟ್ಲು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಂಗಾಗ್ಬಿಡುತ್ತೆ. ಆಮೇಲೆ ದೋಸೆಗೆ ಹಾಕ್ತೀವಿ. ಪೋಲಿ ಹೋಟ್ಲಲ್ಲಿ ದೋಸೆ ಫೇಮಸ್ಸು, ಹಾಗಾಗಿ ದೋಸೆ ತೊಗೊಂಡಿದ್ದೀವಿ. ಸೊ ದೋಸೆ ಜೊತೆಗೆ ಚಿಬ್ಲು ಇಡ್ಲಿನೂ ಮಾಡ್ತಾರಂತೆ. ಚಿಬ್ಲು ಇಡ್ಲಿ ಖಾಲಿ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ನಾವು ಬಂದಿದ್ದ ಟೈಮ್ ಸರಿ ಇಲ್ಲ ಅನ್ಸುತ್ತೆ, ಅಂದರೆ ಸ್ವಲ್ಪ ನಾವು ಬಂದಿದ್ದೆ ಲೇಟ್ ಆಯಿತು. ಸೊ ಹಾಗಾಗಿ ಎಲ್ಲ ಖಾಲಿ, ಚಿತ್ರಾನ್ನ ಮತ್ತು ದೋಸೆ ಮಾತ್ರ ಇದೆ. ಸೊ ದೋಸೆ ತೊಗೊಂಡಿದ್ದೀನಿ. ಇದಲ್ಲದೆ ನಿಮಗೆ ಚಿಬ್ಲು ಇಡ್ಲಿ, ಉಪ್ಪಿಟ್ಟು, ರೈಸ್ ಬಾತು ಅದು ಸಿಗುತ್ತಂದರೆ ಅದನ್ನು ಕೂಡ ನೀವು ಬಂದಾಗ ಟ್ರೈ ಮಾಡ್ಬೋದು. ದೋಸೆ ಇದೆ, ಸೌದೆ ಒಲೆಯಲ್ಲಿ ಮಾಡ್ತಾರೆ, ಅದ್ಭುತವಾಗಿರೋಂಥ ದೋಸೆ ಇದೆ. ದೋಸೆಗೆ ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯ ಅದು ಇದೆ. ಪುಟ್ಪುಟಾಣಿ ದೋಸೆ ಇದೆ. 3 ದೋಸೆ ಬರುತ್ತೆ, ಬಟ್ ನಾನು 2 ದೋಸೆ ಮಾತ್ರ ತೊಗೊಂಡಿದ್ದೀನಿ, 3 ದೋಸೆ ತೊಗೊಳ್ಳಿಲ್ಲ. ಬೆಣ್ಣೆ ಬಳಸ್ತಾರೆ, ಅದು ನಾಟಿ ಬೆಣ್ಣೆ ಬಳಸೋಂಥದ್ದು. ಸರ್ ಇದು ಹಂಗೆ ಒಂಚೂರು ಕ್ಲೋಸಪ್ ಬನ್ನಿ ಸರ್. ಬೆಣ್ಣೆ ಹಾಕಿದ್ರು ಕರ್ಗೋಯ್ತು, ಅದು ತಳ್ಕೊಳ್ಟೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಹೆಂಗಿದೆ ಬೆಣ್ಣೆ, ಜಿರುಗ್ತಾ ಇದೆಯಾ? ಸೊ ಸಾಕಾದಾಗೆ ಆಲೂಗಡ್ಡೆ ಪಲ್ಯ, ಚಟ್ನಿ ಗಿಟ್ನಿ ಎಲ್ಲ ಐತೆ. ಮೊದಲನೇ ತುತ್ತು ಬಿಸಿ ಬಿಸಿ ದೋಸೆ, ಬಿಸಿ ಬಿಸಿ ದೋಸೆ. ಬೆಂಕಿ ಸಕಾಲ ಕಳೆದೇ ಹೋಗ್ತೀರ, ಆ ರೇಂಜ್ಗೆ ಇರುತ್ತೆ. ಆ ಬೆಣ್ಣೆ ಗಮನೆ ಬಹಳ ಇಷ್ಟವಾಗುವಂಥದ್ದು, ಆ ಟೇಸ್ಟ್ ಇದೆಯಲ್ಲ ಸೂಪರ್. ಮತ್ತು ಇನ್ನು ದೋಸೆ ಅಂತ ಬಂದಾಗ ಆ ಹೊರಗಡೆ ಕೋಟಿಂಗ್ ಇದೆಯಲ್ಲ ಅದು ಗರಿಗರಿಯಾಗಿರುತ್ತೆ. ಸೊ ಹಾಗಾಗಿ ಅದು ಕ್ರಮ್ ಅಂತ ಸಿಗುತ್ತೆ, ಅದು ಸೂಪರು. ಮತ್ತು ಇನ್ನು ಆಲೂಗಡ್ಡೆ ಪಲ್ಯ ಬೇರೆ ಇರುತ್ತೆ, ಮತ್ತು ಇನ್ನು ಲೈಟಾಗಿ ಚಟ್ನಿ ಕೂಡ ಬಳಸಿರ್ತಾರೆ, ಅದು ಕೂಡ ಇಷ್ಟ ಆಗುತ್ತೆ. ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿ ಸೇರಿಸಿದ್ದೀನಿ, ಮಸ್ತಿದೆ, ಸಕ್ಕತ್ತಾಗಿದೆ. ಹಸಿಮೆಣಸಿನ್ಕಾಯಿ ಬಂದ್ಬಿಡ್ತು ತಾಳಿ. ಆಲೂಗಡ್ಡೆ ಪಲ್ಯ ಅಂದಾಗಲೂ ಕೂಡ ಈರುಳ್ಳಿ ಜಾಸ್ತಿ ಬಳಸಿದ್ದಾರೆ, ಸೊ ಅದು ಇಷ್ಟ ಆಯಿತು, ಈರುಳ್ಳಿ ಜಾಸ್ತಿ ಬಳಸಿರುವಂಥದ್ದು. ಮತ್ತು ಇನ್ನು ಚಟ್ನಿ ಅಂದಾಗಲೂ ಕೂಡ ಕೆಂಪು ಚಟ್ನಿ ಇದೆ, ಹಸಿರು ಮೆಣಸಿನ್ಕಾಯನ್ನು ಬಳಸಿಲ್ಲ, ಕೆಂಪು ಚಟ್ನಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಬಳಸಿ ಮಾಡಿದ್ದಾರೆ. ತೊಗೊಂಬ ಚೆನ್ನಾಗಿದೆ.
ಸೂಪರ್. ಅಲ್ಗೂರಿಗೆ ಬಂದಾಗ ಅಲ್ಗೂರು ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ಅದರ ಆಪೋಸಿಟಲ್ಲೇ ಹಳೇ ಪೋಲಿ ಹೋಟ್ಲ್ ಅಂತ ಇದೆ. ತುಂಬ ವರ್ಷಗಳಿಂದ, ಅಂದರೆ ಇವಾಗ ನಡೆಸ್ತಾ ಇರೋಂಥದ್ದು 3ನೇ ಜನ್ರೇಷನ್ನು. ಇವರ ತಾತ ನಡೆಸ್ತಾ ಇದೆಯಂತೆ. ಸೌದೆ ಒಲೆಯಲ್ಲಿ ಮಾಡ್ತಾರೆ, ಸಕ್ಕತ್ತಾಗಿದೆ, ಟೇಸ್ಟ್ ಮಾಡ್ತಾರೆ, ಬೆಂಕಿ ಬೇರೆ ಲೆವೆಲೆಲ್ಲ ಇದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.